ಎಲ್ಲ ಹುಡುಗರು ಕಳ್ಳನ ಮಕ್ಕಳೇ ಎಂದು ಸೋನು ಶ್ರೀನಿವಾಸ್ ಗೌಡ ನೀಡಿರುವ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಇದೇ ವಿಚಾರ ಇಟ್ಕೊಂಡು ತಮ್ಮ ವಿರುದ್ಧ ಕೆಟ್ಟದಾಗಿ ಕಾಮೆಂಟ್ ಮಾಡಿದವರ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಸೋನು ಶ್ರೀನಿವಾಸ್ ಗೌಡ. ಬಿಗ್ ಬಾಸ್ OTT ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಸದಾ ಒಂದಿಲ್ಲೊಂದು ಸುದ್ದಿಯಲ್ಲಿ ಇರ್ತಾರೆ. ಇತ್ತೀಚೆಗಷ್ಟೇ ಅವರು ಹೆಜ್ಜೆ ಹಾಕಿದ್ದ ಸ್ಪೆಷಲ್ ಸಾಂಗ್ ಒಂದು ರಿಲೀಸ್ ಆಗಿದ್ದು, ಅದರ ಪ್ರಚಾರಕ್ಕಾಗಿ ಅವರು ಸುದ್ದಿಗೋಷ್ಠಿ ಹಾಗೂ ಮಾಧ್ಯಮಗಳ ಸಂದರ್ಶನದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಶನವೊಂದರಲ್ಲಿ ಅವರು ಪುರುಷ ಸಮುದಾಯದ ಬಗ್ಗೆ ನೀಡಿದ್ದ ಹೇಳಿಕೆ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿತ್ತು. ಈ ವಿವಾದದ ಬೆನ್ನಲ್ಲೇ ತಮ್ಮ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸುತ್ತಿರುವವರ ವಿರುದ್ಧ ಸೋನು ಶ್ರೀನಿವಾಸ್ ಗೌಡ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು FIR ದಾಖಲಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ಸೋನು ಶ್ರೀನಿವಾಸ್ ಗೌಡ ಎಲ್ಲ ಹುಡುಗರು ಕಳ್ಳನ ಮಕ್ಕಳೇ ಎಂಬ ಹೇಳಿಕೆಯನ್ನು ನೀಡಿದ್ದರು. ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಸೋನು ಅವರ ಈ ಹೇಳಿಕೆಗೆ ಹಲವು ಪುರುಷರ ಹಾಗೂ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ವಿವಾದದ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ಸೋನು ಗೌಡ, ನಾನು ಆ ರೀತಿ ಹೇಳಿದ್ದು ಹೌದು. ನನ್ನನ್ನು ಟಾರ್ಗೆಟ್ ಮಾಡಿದಾಗ ನನ್ನ ವೈಯಕ್ತಿಕ ಅನುಭವದ ಆಧಾರದ ಮೇಲೆ ಆ ಮಾತು ಹೇಳಿದ್ದೆ. ನನಗೆ ಯಾರು ತೊಂದರೆ ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ಆ ಮಾತು ಹೇಳಿದ್ದೇನೆ. ಮಿಸ್ ಆಗಿ ಎಲ್ರಿಗೂ ಅನ್ವಯಿಸುವಂತೆ ಹೇಳಿಕೆ ನೀಡಿದ್ದೇನೆ. ಹುಡುಗರು ಸರಿ ಇದ್ದರೆ ಹುಡುಗಿಯರು ಸರಿ ಇರಲ್ಲ, ಹುಡುಗಿಯರು ಸರಿ ಇದ್ದರೆ ಹುಡುಗರು ಸರಿ ಇರಲ್ಲ, ಇಬ್ಬರು ಸರಿ ಇದ್ದರೆ ದೇವರೇ ಸರಿ ಇರಲ್ಲ ಎಂದು ಕೂಡ ನಾನು ಹೇಳಿದ್ದೆ. ಆದರೆ ಕೆಲವರು ಕೇವಲ ಒಂದು ಭಾಗವನ್ನು ಮಾತ್ರ ಕಟ್ ಮಾಡಿ ನನ್ನನ್ನು ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ತಮ್ಮ ಹಳೆಯ ಐಫೋನ್ ವಿಚಾರ ಹಾಗೂ ವೈಯಕ್ತಿಕ ವಿಷಯಗಳನ್ನು ಎಳೆದು ತಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡುತ್ತಿರುವವರ ವಿರುದ್ಧ ಸೋನು ಶ್ರೀನಿವಾಸ್ ಗೌಡ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಮಾತನಾಡಿರೋದು ಕಳ್ಳನ ಮಕ್ಕಳು ಅಂತ. ನನ್ನ ವೈಯಕ್ತಿಕ ವಿಷಯ ಇಟ್ಕೊಂಡು ಐಫೋನ್ ಅಂತ ಅನ್ನೋಕೆ ಇವನು ಯಾವನು? ಇವನಿಗೆ ಏನು ಅಧಿಕಾರ ಇದೆ? ಒಂದು ಹುಡುಗಿ ಬಗ್ಗೆ ಮಾತನಾಡೋದಕ್ಕೆ ಯಾವನಿಗೂ ಅಧಿಕಾರ ಇಲ್ಲ. ನನ್ನ ಪರ್ಸನಲ್ ವಿಷಯಗಳನ್ನು ಮಾತನಾಡೋಕೆ ಇವನು ಯಾವನು? ನಾನು ತಮಾಷೆಗೆ ಹೇಳಿದ ವಿಷಯವನ್ನು ದೊಡ್ಡದು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ನೋವುಂಟು ಮಾಡುವಂತೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿದ್ದಾರೆ. ಹಾಗಾಗಿ ನನ್ನ ವಿರುದ್ಧ ಅವಾಚ್ಯವಾಗಿ ಮಾತನಾಡಿದ ಸುಮಾರು 15 ಜನರ ವಿರುದ್ಧ ನಾನು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು FIR ದಾಖಲಿಸಲಾಗಿದೆ ಅಂತ ಸೋನು ತಿಳಿಸಿದ್ದಾರೆ. ಇಂತಹ ಹೇಳಿಕೆ ಮತ್ತು ಈ ರೀತಿ FIR ದಾಖಲಿಸೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.